ಸ್ನೇಹಿತರೆ, ನಿಮ್ಮ ಮನೆಗೆ ಹಣ ಬಂದರೂ ಉಳಿಯುತ್ತಿಲ್ಲವೇ? ಎಷ್ಟೇ ದುಡಿದರೂ ಆರ್ಥಿಕ ಸಮಸ್ಯೆಗಳು ಕಾಡುತ್ತಿವೆಯೇ? ಶಾಸ್ತ್ರಗಳ ಪ್ರಕಾರ ಕೆಲವು ಅಭ್ಯಾಸಗಳು ದಾರಿದ್ರ್ಯವನ್ನು ಆಹ್ವಾನಿಸಬಹುದು. ಇಂದು ಅಂತಹ 10 ತಪ್ಪುಗಳ ಬಗ್ಗೆ ತಿಳಿಯೋಣ. ಮೊದಲ ತಪ್ಪು, ರಾತ್ರಿ ಮನೆಯೊಳಗೆ ಕಸವನ್ನು ತುಂಬಾ ಸಮಯ ಇಡುವುದು. ಸ್ವಚ್ಛತೆ ಇರುವಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಎರಡನೇ ತಪ್ಪು, ತುಳಸಿ ಗಿಡವನ್ನು ನಿರ್ಲಕ್ಷಿಸುವುದು. ತುಳಸಿ ಗಿಡವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಅದರ ಆರೈಕೆ ಮಾಡುವುದು ಒಳ್ಳೆಯ ಅಭ್ಯಾಸವಾಗಿದೆ. ಮೂರನೇ ತಪ್ಪು, ದೇವರ ಕೋಣೆಯನ್ನು ಅಶುಚಿಯಾಗಿ ಇಡುವುದು. ದೇವರ ಕೋಣೆ ಸ್ವಚ್ಛವಾಗಿದ್ದರೆ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿ ಹೆಚ್ಚಾಗುತ್ತದೆ. ನಾಲ್ಕನೇ ತಪ್ಪು, ಆಹಾರವನ್ನು ವ್ಯರ್ಥ ಮಾಡುವುದು. ಅನ್ನವನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಪ್ರಮುಖ ಮೌಲ್ಯವಾಗಿದೆ. ಮುರಿದ ವಸ್ತುಗಳು. ಐದನೇ ತಪ್ಪು, ಮುರಿದ ಕನ್ನಡಿಗಳು ಅಥವಾ ಉಪಯೋಗವಿಲ್ಲದ ವಸ್ತುಗಳನ್ನು ವರ್ಷಗಳ ಕಾಲ ಮನೆಯಲ್ಲಿ ಇಟ್ಟುಕೊಳ್ಳುವುದು. ಇವು ಮನೆಯ ಅಸ್ತವ್ಯಸ್ತತೆಯನ್ನು ಹೆಚ್ಚಿಸುತ್ತವೆ. ತಡವಾಗಿ ಏಳುವುದು. ಆರನೇ ತಪ್ಪು, ಸೂರ್ಯೋದಯದ ನಂತರವೂ ಹೆಚ್ಚು ಸಮಯ ಮಲಗಿರುವುದು. ಬೆಳಗ್ಗೆ ಬೇಗ ಏಳುವುದು ಆರೋಗ್ಯಕ್ಕೂ ಮನಸ್ಸಿಗೂ ಒಳ್ಳೆಯದು. ಹಿರಿಯರಿಗೆ ಗೌರವ ಇಲ್ಲದಿರುವುದು. ಏಳನೇ ತಪ್ಪು, ಹಿರಿಯರಿಗೆ ಗೌರವ ನೀಡದಿರುವುದು. ಹಿರಿಯರ ಅನುಭವ ಮತ್ತು ಆಶೀರ್ವಾದ ಜೀವನದ ಅಮೂಲ್ಯ ಸಂಪತ್ತು. ಮನೆಯೊಳಗಿನ ಜಗಳ. ಎಂಟನೇ ತಪ್ಪು, ಸಣ್ಣ ವಿಷಯಗಳಿಗೂ ಮನೆಯೊಳಗೆ ಜಗಳ ಮಾಡುವುದು. ಶಾಂತಿ ಇರುವ ಮನೆ ಸಂತೋಷದಿಂದ ತುಂಬಿರುತ್ತದೆ. ಕೃತಜ್ಞತೆ ಇಲ್ಲದಿರುವುದು. ಒಂಬತ್ತನೇ ತಪ್ಪು, ನಮ್ಮ ಬಳಿ ಇರುವುದಕ್ಕೆ ಕೃತಜ್ಞತೆ ತೋರದಿರುವುದು. ಕೃತಜ್ಞತೆ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಮುಖ್ಯ ಬಾಗಿಲು ಅಶುಚಿ. ಹತ್ತನೇ ತಪ್ಪು, ಮನೆಯ ಮುಖ್ಯ ಬಾಗಿಲನ್ನು ಅಶುಚಿಯಾಗಿ ಇಡುವುದು. ಸ್ವಚ್ಛ ಪ್ರವೇಶದ್ವಾರ ಉತ್ತಮ ವಾತಾವರಣವನ್ನು ನಿರ್ಮಿಸುತ್ತದೆ.